ಎಸ್ಪೆಷಲಿ ಈ ಒಂದು ವೈಷ್ಣವ ಸಂಪ್ರದಾಯ, ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಇದು ನಾಮದ ಕುರಿತಾದಂತಹ ವಿವಾದ. ಇದು ಏನಿದು ಯು ವರ್ಸಸ್ ವೈ, ಈ ನಾಮಗಳು, ಇದಕ್ಕೆ ಬೇಕಾದಷ್ಟು ಕೋರ್ಟ್ ಕಚೇರಿಗಳಿಗೆ ಹೋಗಿ ನಮ್ದು ದೊಡ್ಡದು ಎಕ್ಸಾಕ್ಟ್ಲಿ ಏನು ಅಂತ, ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ಈಗ ನಾಮ ಹೆಂಗಿಟ್ಕೊಂಡ್ರೇನೋ ಅಂತ, ಹಿಂಗಾದ್ರೆ ಇಟ್ಕೊಳ್ಳಿ, ಆದರೆ ಯಾಕೆ ಈ ನಾಮದ ಬಗ್ಗೆ ಇರುವಂತಹ ಏನು ವಿವಾದನ ಅಥವಾ ತತ್ವನ, ಎಕ್ಸಾಕ್ಟ್ಲಿ ಏನು ಇದು? ನೋಡಿ, ನಾಮ ಅಂದ್ರೇನೆ ಫಸ್ಟ್ ಆಫ್ ಆಲ್ ನೀವು ಯಾವುದೇ ವೈಷ್ಣವರು ತಗೊಳ್ಳಿ, ಹೆಸರು ಒಂದು ಭಗವಂತನ ಪಾದದ ಚಿಹ್ನೆ. ಇದು ಯಾವ ವೈಷ್ಣವ್ರಿಗಾದ್ರೂ ತುಂಬಾ ಹೊಸದಾಗಿ ಕಾಮನ್ ಆಗಿರೋಂತಹ ವಿಷಯ. ಇವಾಗ ನೋಡಿ, ಶ್ರೀ ವೈಷ್ಣವರಲ್ಲೂ ನಾಮ ಇಟ್ಕೋತೀವಿ, ಮಾಧ್ವರಲ್ಲೂ ತಿಲಕ ನಾಮದ ರೂಪದಲ್ಲೇ ಇಟ್ಕೋತೀರಾ. ಅದು ಬಿಟ್ರೆ ನಮ್ಮ ನಾರ್ತ್ ಇಂಡಿಯಾಲಿರುವಂತಹ ವೈಷ್ಣವರಾಗಿರ್ಬೋದು, ಗೌಡೀಯ ವೈಷ್ಣವರಾಗಿರ್ಬೋದು, ವಲ್ಲಭಾಚಾರ್ಯ ಪುಷ್ಟಿ ಮಾರ್ಗದವರಾಗಿರ್ಬೋದು, ನಿಂಬಾರ್ಕಿಗಳಾಗಿರ್ಬೋದು, ನಾವು ಶ್ವೇತ ಮೃತ್ತಿಕೆಯಲ್ಲಿ ಇಟ್ಕೋತೀವಿ. ಮಾಧ್ವರು ಗೌಡಿ ವೈಷ್ಣವರೆಲ್ಲ ಗೋಪಿಚಂದ್ರನಲ್ಲಿ ಇಟ್ಕೋತಾರೆ. ಈ ರಾಧಾಕುಂಡ ಅಂತ ಜಾಗದಲ್ಲೆಲ್ಲ ಅಲ್ಲಿ ಸಿಗೋ ಮೃತ್ತಿಕೆಯಲ್ಲಿ ಬ್ಲ್ಯಾಕ್ ಕಲರ್, ಅದು ಕಪ್ ಕಲರಲ್ಲಿ ತಿಲಕ ಇಟ್ಕೋತಾರೆ. ನಾಮ ಅನ್ನೋದು ತುಂಬ ಕಾಮನ್ ಆಗಿರುವಂತಹ ವಿಷಯ ಒಂದು. ಈಗ ಸೈದ್ಧಾಂತಿಕವಾಗಿ ನೋಡೋಣ, ಇದಕ್ಕೆ ಪ್ರೂಫ್ ಏನಿದೆ, ನಾಮ ಎಲ್ಲಿಂದ ಶುರು ಆಗಬೇಕು ಅಂತ ಶಾಸ್ತ್ರಗಳಲ್ಲಿ, ಆಗಮಗಳಲ್ಲಿ, ಪುರಾಣಗಳಲ್ಲಿ ನೋಡಿದ್ರೆ ನಾಸಾಗ್ರ ಅಂತ, ನಾಸಾಗ್ರದಿಂದ ನಾಮ ಶುರು ಆಗಬೇಕು, ಶಿರಸ್ ತನಕ ಹೋಗಬೇಕು ಅಂತ, ಎಲ್ಲಿ ನಮ್ಮ ಕೂದಲು ಶುರು ಆಗುತ್ತೋ ಅಲ್ಲಿವರೆಗೂ ಹೋಗಬೇಕು ಅಂತ ಅಷ್ಟೇ ಇದೆ. ಅದರಲ್ಲಿ ಬೇರೆ ಬೇರೆ ಸ್ಮೃತಿ, ಪರಾಶರ ಸ್ಮೃತಿ, ಹಾರಿತ ಸ್ಮೃತಿ ಇತ್ಯಾದಿ ಸ್ಮೃತಿಗಳಲ್ಲಿ ಯಾವ್ಯಾವ ಶೇಪಲ್ಲಿ ಇರಬೇಕು ಅಂತಲೂ ಇದೆ. ಆಯಾ ಆಚಾರ್ಯರು ಅದನ್ನು ಪ್ರೂಫ್ ಆಗಿ ತೊಗೊಂಡು ಮಾಡಿದ್ದಾರೆ. ಕೆಲವೊಬ್ರು ಹೇಳ್ತಾರೆ ಅದು ಈ ಬಿದಿರು ಎಲೆ ಇದೆಯಲ್ಲ, ಬಿದಿರು ಎಲೆ ಶೇಪಲ್ಲಿ ಇರಬೇಕು, ಕೆಲವೊಬ್ರು ಗದಾ ಶೇಪಲ್ಲಿ ಇರಬೇಕು, ಕೆಲವೊಬ್ರು ಈ ಮೊರ ಬರುತ್ತಲ್ಲ ಮೊರದ ಶೇಪಲ್ಲಿ ಇರಬೇಕು, ಕೆಲವೊಬ್ರು ಹೇಳ್ತಾರೆ 2 ಲೈನ್ ಇಟ್ಟು ಕೆಳಗಡೆ ಪದ್ಮದ ಶೇಪಲ್ಲಿ ಇರಬೇಕು ಅಂತ. ಅವ್ರವ್ರ ಅನುಕೂಲವಾಗಿ ಅವ್ರವ್ರು ಮಾಡ್ಕೋತಾರೆ. ಅದನ್ನೇ ದೊಡ್ಡ ವಿವಾದ ಮಾಡಿಬಿಟ್ಟಿದ್ದಾರೆ. ಅದು ಹೇಗೆ ಅಂದರೆ, ಶ್ರೀ ವೈಷ್ಣವರಲ್ಲಿ ಕಾಲಕ್ರಮೇಣ 2 ಪಂಗಡಗಳು ಕ್ರಿಯೇಟ್ ಆಯಿತು. ಏನಂದರೆ, ಒಂದು ತೆಂಕಣ ಬಡಗಣ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ತೆಂಕಣ ಅಂದರೆ ದಕ್ಷಿಣ, ಬಡಗಣ ಅಂದರೆ ಉತ್ತರ. ಅದೇ ಥರ ತಮಿಳಲ್ಲಿ ತೆಂಕಲೈ ವಡಕಲೈ ಅಂತ. ತೆಂಕಲೈ ಅಂದರೆ ದಕ್ಷಿಣದವರು, ವಡಕಲೈ ಅಂದರೆ ಉತ್ತರದವರು. ತೆಂಕಲೈ ಅನ್ನೋರು ಶ್ರೀರಂಗಂ ಕಡೆಯವರು. ಶ್ರೀರಂಗಂ ತುಂಬ ಪ್ರಧಾನವಾಗಿರುವಂಥ ಜಾಗ. ವಡಕಲೈ ಕಾಂಚೀಪುರಂ ತುಂಬ ಪ್ರಧಾನವಾಗಿರುವಂಥ ಜಾಗ. ಈ ಇದು ತಮಿಳುನಾಡಿನ ಸೌತ್ ಅಂಡ್ ನಾರ್ತ್, ಇಂಡಿಯಾದ ಸೌತ್ ಅಂಡ್ ನಾರ್ತ್ ಅಲ್ಲ, ತಮಿಳುನಾಡಿನ ಸೌತ್ ಅಂಡ್ ನಾರ್ತ್. ಓಕೆ. ಇದರಲ್ಲಿ ಏನಾಯ್ತು, ಆಚಾರ್ಯರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ, ಒಂದು ಶಾಸ್ತ್ರದ ಒಂದು ಇಂಟರ್ಪ್ರಿಟೇಷನ್ ಸ್ವಲ್ಪ ಡಿಫರೆಂಟ್ ಆಗಿದೆ. ಡಿಫರೆನ್ಸ್ ಆಫ್ ಒಪಿನಿಯನ್ ಅಲ್ಲ, ಡಿಫರೆನ್ಸ್ ಆಫ್ ಇಂಟರ್ಪ್ರಿಟೇಷನ್ ಆಫ್ ದ ಸೇಮ್ ಸ್ಟೇಟ್ಮೆಂಟ್ ಅಂತ. ಇವರು ಇವ್ರು ಏನು ಮಾಡ್ತಿದ್ರು, ಶ್ರೀರಂಗಮ್ಮಲ್ಲಿರುವಂತಹ ಶ್ರೀ ವೈಷ್ಣವರು, ಆಚಾರ್ಯ ಪರಂಪರೆಯವರು ಭಗವಂತನ ಸೇವೆ, ಪೂಜೆ, ಆಮೇಲೆ ಈ ದಿವ್ಯ ಪ್ರಬಂಧಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಿದ್ರು. ಯಾಕೆ ಅಂದರೆ ಅಲ್ಲಿ ರಂಗನಾಥನೇ ಪೆರಿಯ ಕೋವಿಲ್ ಅಂತ, ರಂಗನಾಥನೇ ಶ್ರೀ ವೈಷ್ಣವರಿಗೆ ಮೊದಲನೇ ದೈವ. ಶ್ರೀರಂಗಂ ರಂಗನಾಥ ಅಂದರೆ ಪೆರಿಯ ಕೋವಿಲ್, ಪೆರಿಯ ಪೆರುಮಾಳ್, ದೊಡ್ಡ ದೇವರು, ದೊಡ್ಡ ದೇವಸ್ಥಾನ ಅಂತ ಕನ್ನಡದಲ್ಲಿ. ಅವರು ಏನು ಮಾಡ್ತಿದ್ರು, ಭಗವಂತನ ಸೇವೆ. ಇಲ್ಲಿ ಕಾಂಚೀಪುರದಲ್ಲಿದ್ದವರು ಅವರು ವಿದ್ವಾಂಸರು, ವಾದ ವಿವಾದ, ಅದ್ವೈತಿಗಳಾಗಿರಬಹುದು, ಚಾರ್ವಾಕರು, ಜೈನರು, ಬೌದ್ಧರು ಎಲ್ಲ ಇದ್ರು. ಅದರಿಂದ ಅವ್ರಿಗೇನಂದ್ರೆ ವಾದ ಮಾಡೋದ್ರಲ್ಲಿ ಜಾಸ್ತಿ ಶಾಸ್ತ್ರಾರ್ಥ ತರ್ಕ ಮಾಡಬೇಕು, ಶಾಸ್ತ್ರಾರ್ಥದಲ್ಲಿ ಮಾಡಬೇಕು. ಅದಕ್ಕೆ ವೇದದ ಅಧ್ಯಯನನೂ ಜಾಸ್ತಿ ಮಾಡ್ತಿದ್ರು. ಇಬ್ರು ಮಾಡ್ತಿದ್ರು. ಇವ್ರು ವೇದಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಿದ್ರು. ಇವ್ರು ಸ್ವಲ್ಪ ಭಕ್ತಿಗೆ, ಶರಣಾಗತಿಗೆ ಜಾಸ್ತಿ. ಇಬ್ರು ಈಕ್ವಲ್ ಆಗಿ ಕೊಡ್ತಿದ್ರು. ಶರಣಾಗತಿಗೆ ಇಬ್ರು ಈಕ್ವಲ್. ಏನಂದ್ರೆ ಅವ್ರ ಪಾಪ ಕಾಂಚೀಪುರದಲ್ಲಿರೋರಿಗೆ ವಾದದಲ್ಲಿ ಟೈಮ್ ಆಗ್ತಿತ್ತಲ್ವಾ, ಅವಾಗ ಅವ್ರು ಏನಾಗುತ್ತೆ, ಅವ್ರದೇ ಕೆಲವೊಂದು ಇಂಟರ್ಪ್ರಿಟೇಷನ್ಸ್ ಡಿಫರ್ ಆಗುತ್ತೆ. ಇವರು ಭಗವಂತನ ಸೇವೆಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿರೋದ್ರಿಂದ ಇವ್ರಿಗೆ ಇಂಟರ್ಪ್ರಿಟೇಷನ್ ಬೇರೆ ಥರ ಆಗ್ತಿತ್ತು. ಇದರಲ್ಲಿ ಇಬ್ರು ಪಂಗಡಗಳು ಕ್ರಿಯೇಟ್ ಆದಮೇಲೆ ಬರೀ ನಾಮದ್ದು ನಾನು ಹೇಳಿದೆ ನಾಸಾಗ್ರ ಅಂತ. ನಾಸಾಗ್ರ ಅಂದರೆ ಅದು ಎಲ್ಲಿ, ಇಲ್ಲಿಂದ ಸ್ಟಾರ್ಟ್ ನಾಮದ್ದು. ನಾಸ ಅಂದರೆ ಮೂಗು, ಅಗ್ರ ಅಂದರೆ ಅದರ ತುದಿ. ಕರೆಕ್ಟ್. ಮೂಗಿನ ತುದಿ ಅಂದರೆ ಇದನ್ನ ತಗೋಬೇಕಾ ಇಲ್ಲ ಅಂದ್ರೆ ಇದನ್ನ ತಗೋಬೇಕಾ, ಇಲ್ಲಿ ತನಕ ಬರುತ್ತೆ ನೋಡಿ ತುದಿ, ಇದನ್ನ ತಗೋಬೇಕಾ ಅಂತ ಕನ್ಫ್ಯೂಷನ್. ಈ ತೆಂಕಲೆಯವರು ಏನ್ ಹೇಳಿದ್ರು, ಇಲ್ಲಿಂದ ಶುರು ಮಾಡಬೇಕು, ನಾಸಾಗ್ರ ಅಂದ್ರೆ ಕೆಳಗೆ. ವಡಗಲೆಯವರು ಏನ್ ಹೇಳಿದ್ರು, ಇಲ್ಲ ಮೇಲಿಂದ ಶುರು ಆಗ್ಬೇಕು ಅಂತ. ಅದಾಗಿ ಅದು ಬಿಟ್ಟು ಅಷ್ಟಾದಶ ಭೇದಗಳು ಅಂತಿದೆ ಇಬ್ರಿಗೂ. ಏನು ಅಂದರೆ, ಫಾರ್ ಎಕ್ಸಾಂಪಲ್ ಸುಮಾರಿದೆ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ, ಮಹಾಲಕ್ಷ್ಮಿ ಜೀವಾತ್ಮನ ಇಲ್ಲ ಪರಮಾತ್ಮದ ತತ್ವದಲ್ಲೇ ಬರ್ತಾಳ. ಆಮೇಲೆ ಈ ಶಿಷ್ಯ ಮತ್ತು ಗುರು
ಅವರು ಇಬ್ರು ಒಬ್ರಿಗೊಬ್ರು ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ಭಾಗವತರಿಗೆ ನಮಸ್ಕಾರ ಮಾಡ್ಬೇಕು ಅಂತಿದೆ. ಶಿಷ್ಯ ಗುರುಗೆ, ಗುರು ಶಿಷ್ಯನಿಗೆ, ಸನ್ಯಾಸಿ ಶಿಷ್ಯನಿಗೆ, ಶಿಷ್ಯ ಸನ್ಯಾಸಿಗೆ ನಮಸ್ಕಾರ ಮಾಡಬಹುದಾ ಇಬ್ರು, ಅಥವಾ ಬರೀ ಶಿಷ್ಯ ಮಾತ್ರ ಸನ್ಯಾಸಿಗೆ ನಮಸ್ಕಾರ ಮಾಡ್ಬೇಕಾ? ಕೆಲವೊಂದು ತುಂಬಾ ಸಣ್ಣ ಪುಟ್ಟ ವಿಷಯಗಳು. ಆಮೇಲೆ ಭಗವಂತನ ನಾವು ಶರಣಾಗತಿ ಮಾಡ್ಕೋತೀವಲ್ಲ, ನಾವು ಮಾಡ್ಕೋಬೇಕಾ ಅಥವಾ ಭಗವಂತನೇ ಮಾಡಿಸ್ಕೋತಾನೆ? ಭಗವಂತನೇ ಎಲ್ಲ ಮಾಡಿಸ್ಕೊಳ್ಳೋದು. ಅದಕ್ಕೆ ಮರ್ಕಟ ನ್ಯಾಯ, ಮಾರ್ಜಾಲ ನ್ಯಾಯ ಅಂತಿದೆ. ಮರ್ಕಟ ನ್ಯಾಯ ಅಂದ್ರೆ ಕೋತಿ ಮತ್ತೆ ಕೋತಿ ಮರಿ ಇರುತ್ತಲ್ವಾ, ನೀವು ನೋಡಿದ್ರೆ ಕೋತಿ ಮರಿ ಯಾವಾಗ್ಲೂ ಕೋತಿನ ಹಿಂಗ್ ಹಿಡ್ಕೊಂಡಿರುತ್ತೆ, ತಾಯಿನ ಮಗು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ, ತಾಯಿ ಕೈ ಬಿಟ್ಕೊಂಡು ಓಡಾಡ್ತಾ ಇರುತ್ತೆ. ಮಾರ್ಜಾಲ ನ್ಯಾಯದಲ್ಲಿ ಏನಂದ್ರೆ ಬೆಕ್ಕು, ಮಾರ್ಜಾಲ ಅಂದ್ರೆ ಬೆಕ್ಕಿ ಏನ್ ಮಾಡುತ್ತೆ, ಬೆಕ್ಕಿನ ಮರಿನ ಬಾಯಲ್ಲಿ ಇಟ್ಕೊಂಡು ಕಚ್ಕೊಂಡು ಹೋಗ್ತಾ ಇರುತ್ತೆ. ಈಗ ಉಲ್ಟಾ ಮಗು ಫ್ರೀ ಆಗಿರುತ್ತೆ, ತಾಯಿ ರೆಸ್ಪಾನ್ಸಿಬಿಲಿಟಿ ತಗೋತಾಳೆ ಅಂತ. ಸೊ ಭಗವಂತನೇ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಅಂತ ಇಬ್ರು ಒಪ್ಕೋತಾರೆ. ಬಟ್ ಅದು ಹೇಗೆ ಇಂಟರ್ಪ್ರಿಟ್ ಮಾಡೋದು, ಇನ್ನೂ ಡೀಪ್ ಆಗಿ ಹೆಂಗ್ ಮಾಡೋದು ಅಂತ. ಸೊ ನಾವು ಶರಣಾಗತಿ ಮಾಡ್ಕೊಳ್ಳೋವಾಗ ನಾವು ಒಂದ್ಸಲ ಮಾಡ್ಕೊಂಡ್ರೆ ಸಾಕಾ, ಇಲ್ಲ ಪ್ರಾಯಶ್ಚಿತ್ತವಾಗಿ ಇನ್ನೊಂದ್ಸಲ ಮಾಡ್ಕೋಬೇಕಾ ಅಂತ ಒಬ್ರು. ಇನ್ನೊಬ್ರು ಇಲ್ಲ ಒಂದ್ಸಲ ಮಾಡ್ಕೊಂಡ್ರೆ ಸಾಕು, ಪ್ರಾಯಶ್ಚಿತ್ತ ಅಂತ ಏನೂ ಇಲ್ಲ, ಮುಗೀತು ನಮ್ಮ ಕರ್ತವ್ಯ ಅಂತ. ಸೊ ಆ ಥರ ಸ್ವಲ್ಪ ಭೇದಗಳಿದೆ. ಆದರೆ ಇವಾಗ ಅಷ್ಟು ಕರ್ನಾಟಕದಲ್ಲಿ ನೀವು ಸ್ಪೆಸಿಫಿಕ್ ಆಗಿ ನೋಡಿದ್ರೆ, ಕರ್ನಾಟಕದಲ್ಲಿ ನಾವು ಇಬ್ರು ತೆಂಗೈಲೆಯವರು ಇದ್ದಾರೆ, ವಡಗಲೆಯವರು ಇದ್ದಾರೆ, ನಮ್ಗೇನು ಪ್ರಾಬ್ಲಮ್ ಇಲ್ಲ, ಸಂತೋಷವಾಗಿ ನೆಮ್ಮದಿಯಾಗಿ ನಾವು ಬರೀ ನಾವೇ ಅಂತಲ್ಲ, ಎಲ್ಲರ ಜೊತೆನೂ ಸಂತೋಷವಾಗಿದ್ದೀವಿ. ಅವರು ಸ್ಮಾರ್ತರಾಗ್ಲಿ, ಮಾಧುರಾಗ್ಲಿ, ಅಥವಾ ಬೇರೆ ವರ್ಣದವರಾಗ್ಲಿ, ಎಲ್ಲರ ಜೊತೆನೂ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ಅದ್ರದ್ದು ಜಗಳ ಆಗೋದು ತಮಿಳ್ನಾಡಲ್ಲಿ. ಕರ್ನಾಟಕದವರು ಶಾಂತಿ ಪ್ರಿಯರು, ಅದನ್ನು ಓಪನ್ ಆಗಿ ಹೇಳ್ಬಹುದು. ಬಟ್ ಇದು ರಾಮಾನುಜರ ಆದ್ಮೇಲೆ ಶುರು ಆಯ್ತು ಅಂತ. ರಾಮಾನುಜರಾಗಿ 17ನೇ ಶತಮಾನ, 17-18ನೇ ಶತಮಾನದಲ್ಲಿ ಈ ಡಿವಿಷನ್ ಆಗಿದ್ದು. ಇದು ರಾಮಾನುಜರು ಇದ್ದಾಗ ಆಗಿಲ್ಲ. ರಾಮಾನುಜರು ಯಾಕೆ, ಅವ್ರು ಆದ್ಮೇಲೆ ವೇದಾಂತ ದೇಶಿಕರು, ಮಣವಾಳ ಮಾಮುನಿಗಳು ಬಂದ್ರು. ಬೇರೆ ಅಂದ್ರೆ ಸ್ವಲ್ಪ ಅಭಿಪ್ರಾಯ ಭೇದ ಇರೋರು ಅಂತವ್ರು, ಅಂದ್ರೆ ಇಂಟರ್ಪ್ರಿಟೇಷನ್ ಭೇದ. ಅವಾಗ್ಲೂ ಈ ತರ ಏನು ಒಡಗಲೆ ತೆಂಗಲೆ ಅಂತ ಇರ್ಲಿಲ್ಲ. ಅದಾದ್ಮೇಲೆ 17ನೇ-18ನೇ ಶತಮಾನದಲ್ಲಿ ನೋಡಿ, ಒಂದು ಕಮ್ಯುನಿಟಿ ಅಂದ್ರೆ ಮಾಡೇ ಮಾಡ್ತಾರೆ. ಅದು ಎಷ್ಟು ನೀವು ಕಷ್ಟಪಟ್ಟು, ಅದು ಎಲ್ಲಾ ಮತಗಳಲ್ಲೂ ಇದೆ, ಯಾವುದು ಅದಕ್ಕೆ ಅಪವಾದನೇ ಇಲ್ಲ. ನೀವು ಇಸ್ಲಾಂ ತಗೊಳ್ಳಿ, ಕ್ರಿಶ್ಚಿಯಾನಿಟಿ ತಗೊಳ್ಳಿ, ಎಲ್ಲದರಲ್ಲೂ ಮಲ್ಟಿಪಲ್ ಡಿವಿಷನ್ಸ್ ಇದೆ. ಅದು ಏನ್ ಅನ್ಕೋಬೇಕು ನಾವು ಅಂದ್ರೆ, ಈ ಡಿವಿಷನ್ಸ್ ಭಗವಂತನ ಒಂದು ಲೀಲೆ. ಅವ್ನಿಗೇನೋ ಇವಾಗ ರೋಸ್ ಅಂತ ಹೇಳಿದ್ರೆ ಅದರಲ್ಲೂ ಬ್ಲೂ ರೋಸು, ರೆಡ್ ರೋಸು, ಪಿಂಕ್ ರೋಸ್, ವೈಟ್ ರೋಸ್, ರೋಸ್ ಅಂತ ಇರುತ್ತಲ್ಲ, ಅದೇ ತರ ನಾವು ಅಂತ ಅನ್ಕೊಳ್ಳೋದು. ಆದ್ರೆ ನಮ್ಗೆ ಒಂದೇ ಆಚಾರ್ಯರು, ರಾಮಾನುಜಾಚಾರ್ಯ, ಭಗವದ್ ರಾಮಾನುಜಾಚಾರ್ಯರು. ಇನ್ನೊಂದು ವಿಷಯ, ಈಗ ರಾಮಾನುಜಾಚಾರ್ಯರ ಚರಿತ್ರೆ ತಾವು ಹೇಳ್ತಿದ್ದೀರಿ, ಈಗಿನ ಕಾಲದಲ್ಲಿ ಕೂಡ ಬಹಳಷ್ಟು ಸಂಸ್ಥೆಗಳಿದೆ, ಅದು ರಾಮಾನುಜರ ತತ್ವಗಳಿಂದನೇ ಆ ಪ್ರೇರಣಾ ಶಕ್ತಿ ಪಡೆದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಆಮೇಲೆ ಕೆಲವು ಮಠಗಳು ಸಂಪ್ರದಾಯಯುಕ್ತವಾಗಿ ಬಂದಂತಹ ಮಠಗಳಿದೆ, ಕೆಲವರು ಹೊಸದಾಗಿ ಶುರು ಮಾಡಿರೋರು, ಆದ್ರೂ ಈ ಒಂದು ರಾಮಾನುಜರ ತತ್ವಗಳನ್ನ ಮೂಲಭೂತವಾಗಿ ಇಟ್ಕೊಂಡಿರೋರು. ಅದ್ರ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ನಾವು ಸಾಮಾನ್ಯವಾಗಿ ನೋಡ್ತೀವಿ, ದೊಡ್ಡ ಸಂಸ್ಥೆ ಜಗತ್ತಿನಾದ್ಯಂತ ಅವರ ಒಂದು ಬ್ರಾಂಚಸ್ ಇರೋದು ಬ್ಯಾಪ್ಸ್ ಅಂತ, ಈ ಸ್ವಾಮಿನಾರಾಯಣ ಮಂದಿರ. ಯಾಕೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ಅದರದ ಮೂಲಭೂತವಾಗಿ ಅವರು ರಾಮಾನುಜರ ತತ್ವಗಳನ್ನ, ಈ ಸ್ವಾಮಿನಾರಾಯಣ ಏನ್ ಹೇಳ್ತಾರೆ ಕತೆ, ಗುಜರಾತೀಸ್ಗಳು ಇಲ್ಲೂ ಇದೆ, ನಾವೀಗ ಬೆಂಗಳೂರಲ್ಲೂ ಶುರು ಮಾಡಿದ್ದಾರೆ, ಅಂದ್ರೆ ಎಲ್ಲಾ ಕಡೆ ಮಾಡ್ತಾರ ಅವರು. ಅಂದ್ರೆ ಗುಜರಾತಿಗಳು ಅಂದ್ರೆ ಶ್ರೀಮಂತರು, ಅವ್ರಿಗೆ ಏನಾದ್ರು ಒಂದು ಮಾಡ್ಬೇಕು ಅಂದ್ರೆ ರಿಸೋರ್ಸಸ್ ತುಂಬಾ ಚೆನ್ನಾಗಿದೆ. ದುಬೈಯಲ್ಲಿ, ಅಬುದಾಬಿನಲ್ಲಿ ಮಾಡಿದ್ದಾರೆ, ವಿಶ್ವದಾದ್ಯಂತ ಲಂಡನ್, US ಎಲ್ಲ ಕಡೆ ಇದೆ. ಸೊ ಅವ್ರು ಹೇಗೆ ಈ ಒಂದು ಕನೆಕ್ಷನ್ ಹೇಗೆ ಇವತ್ತಿನ ಒಂದು ಕಾಲಮಾನದಲ್ಲಿ ರಾಮಾನುಜರ ತತ್ವಗಳನ್ನ ಅಕ್ಷರಶಃ ಪಾಲಿಸ್ತಾ ಇರುವಂತಹ, ಅದನ್ನ ತುಂಬಾ ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ ಮುಂದುವರಿಸ್ತಾ ಇರೋರು ಯಾರ್ಯಾರು ಅಂತ? ರಾಮಾನುಜಾಚಾರ್ಯರು ತಮ್ಮ ಕಾಲದಲ್ಲಿದ್ದಾಗ 74 ಸಿಂಹಾಸನಾಧಿಪತಿಗಳು ಅಂತ ನೇಮನ ಮಾಡಿದ್ರು ಅವರ ಶಿಷ್ಯರನ್ನ. 74 ಸಿಂಹಾಸನಾಧಿಪತಿಗಳು ಅಂತ, ಅವ್ರ ದಿಗ್ವಿಜಯ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ. ಅವ್ರು ಯಾರು 74 ಅಂದ್ರೆ, ಅದರಲ್ಲಿ ಎಲ್ಲ ಸುಮಾರು ಜನ ಗೃಹಸ್ಥರು, ಸನ್ಯಾಸಿಗಳು, ಗೃಹಸ್ಥರೇ ಜಾಸ್ತಿ, ಗೃಹಸ್ಥರಿದ್ರು. ಅವರೆಲ್ಲ ಏನಂದ್ರೆ ಶಿಷ್ಯ ಪರಂಪರೆ ಅವ್ರದ್ದೇ, ಸ್ವಯಮಾಚಾರ್ಯರು ಅಂತ ಅವ್ರಿಗೆ ಹೆಸರು. ಯಾಕೆ ಅಂದ್ರೆ ಅವ್ರಿಗೆ ಏನು ಅಧಿಕಾರ ಅಂದ್ರೆ, ಪಂಚ ಸಂಸ್ಕಾರ, ತಪ್ತಮುದ್ರಾ ಧಾರಣೆ ಮಾಡಕ್ಕೆ ಮತ್ತೆ ಮಂತ್ರೋಪದೇಶ ಮಾಡಕ್ಕೆ ಅವ್ರಿಗೆ ಅಧಿಕಾರ ಇರ್ತಿತ್ತು. ಸೊ ಅವ್ರ ಕುಲದಲ್ಲಿ ಬರ್ತಿದ್ರು, ಅದು ಒಂದು. ಅದು ಬಿಟ್ಟು ಕಾಲಕ್ರಮೇಣ ವೇದಾಂತ ದೇಶಿಕರು ಅಂತ ಆಚಾರ್ಯರು ಬಂದ್ರಲ್ಲ, ವೇದಾಂತ ದೇಶಿಕರ ಸಂಪ್ರದಾಯದಲ್ಲಿ ಅವರು ಪರಕಾಲ ಮಠ ಅಂತ ಇವಾಗ ಮೈಸೂರಲ್ಲಿದೆ, ಅದನ್ನ ಅವರು ಖುದ್ದಾಗಿ ಅವರೇ ಸ್ಥಾಪನೆ ಮಾಡಿದ್ರು. ಅವರ ಶಿಷ್ಯವರ್ಗದಲ್ಲಿ ಅಹೋಬಿಲ ಮಠ ಅಂತ, ಅದು ಮೇಲ್ಕೋಟೆಯಲ್ಲಿ ಒಬ್ರು ಕೇಶವಾಚಾರ್ಯ ಅಂತ, ಅವ್ರ ಮುಖಾಂತರ ಅಹೋಬಿಲಕ್ಕೆ ನರಸಿಂಹ ಅವರ ತಮ್ಮ ಕನಸಲ್ಲಿ ಬಂದು ಅಲ್ಲಿ ಮಠ ಸ್ಥಾಪನೆ ಮಾಡಿ
ಭಗವಂತ ಸಂಚಾರ ರೂಪದಲ್ಲೇ ಇರ್ತಾನೆ. ನರಸಿಂಹ, ಲಕ್ಷ್ಮೀ ನರಸಿಂಹನ ಸಂಚಾರ ರೂಪದಲ್ಲೇ ತಗೊಂಡು ಹೋಗಿ ಗ್ರಾಮೇ ಗ್ರಾಮೇ ಅಂತ ಹೆಸರು, ಅಂದರೆ ಗ್ರಾಮ ಗ್ರಾಮಕ್ಕೂ ಹೋಗಿ ವಿಶಿಷ್ಟಾದ್ವೈತ ಮತ ಪ್ರಚಾರ ಮಾಡಬೇಕು, ಎಲ್ಲರನ್ನೂ ವೈಷ್ಣವ ಮತಕ್ಕೆ ತೊಗೊಂಡು ಬರಬೇಕು, ವೈಷ್ಣವ ದೀಕ್ಷೆ ಕೊಡಬೇಕು, ಯಾರ್ಯಾರು ಪಾಮರ ಜನರಿಗೂ ಅನುಗ್ರಹ ಮಾಡಬೇಕು ಅಂತ. ಅದು ಬಿಟ್ಟು ಶ್ರೀರಂಗಂ ಆಂಡವನ್ ಆಶ್ರಮಂ ಅಂತ ಅದು ಎರಡಿದೆ. ಪೆರಿಯ ಆಶ್ರಮಂ, ಚಿನ್ನ ಆಶ್ರಮಂ ಅಂತ, ದೊಡ್ಡ ಆಶ್ರಮ ಚಿಕ್ಕ ಆಶ್ರಮ ಅಂತ ಅವ್ರದ್ದೊಂದು ಮಠ ಶ್ರೀರಂಗಮಲ್ಲಿ. ಅಲ್ಲಿ ರಂಗನಾಥನೇ ಪ್ರಧಾನ, ರಂಗನಾಥನ ಪಾದುಕೆಗಳೇ ಪ್ರಧಾನ. ಪರಕಾಲ ಮಠದಲ್ಲಿ ಲಕ್ಷ್ಮೀ ಹಯಗ್ರೀವ ಪ್ರಧಾನ, ಅಹೋಬಿಲ ಮಠದಲ್ಲಿ ಲಕ್ಷ್ಮೀ ನರಸಿಂಹ ಪ್ರಧಾನ, ಶ್ರೀರಂಗಂ ಆಂಡವನಾಶ್ರಮದಲ್ಲಿ ರಂಗನಾಥನ ದಿವ್ಯಮಣಿ ಪಾದುಕ ಅಂತ ಪ್ರಧಾನ. ಇದು ವಡಗಲೈ ಸಂಪ್ರದಾಯದಲ್ಲಿ ಬರುವಂಥದ್ದು. ತೆಂಗಲೈ ಸಂಪ್ರದಾಯದಲ್ಲಿ ಸುಮಾರು ಜನ ಆಚಾರ್ಯರಿದ್ದಾರೆ. ಕಂಡಾದಯ ಆಂಡಾನ್ ಅಂತ ಒಬ್ಬರು, ಅವರು ಕಾಂಚೀಪುರದಲ್ಲಿದ್ದಾರೆ. ದೊಡ್ಡಯ್ಯಾಚಾರ್ಯ ಸಂಪ್ರದಾಯದಲ್ಲಿ ಬರುವಂಥವ್ರು ಇದ್ದಾರೆ. ಆಮೇಲೆ ವಾಣಮಾಮಲೈ ಮಠ ಅಂತ ಒಂದಿದೆ, ಶ್ರೀಪುರೆಂಬುದೂರಲ್ಲಿ ಇದೆ, ಶ್ರೀವಿಲ್ಲಿಪುತ್ತೂರಲ್ಲಿದೆ. ಸುಮಾರು ಜನ ಅನೇಕ ತ್ರಿದಂಡಿ ಸನ್ಯಾಸಿಗಳಿದ್ದಾರೆ. ಇದು ರಾಮಾನುಜರ ಸಂಪ್ರದಾಯಕ್ಕೆ ಎಕ್ಸ್ಕ್ಲೂಸಿವ್ ಆಗಿರುವಂಥದ್ದು. ರಾಮಾನುಜರಿಂದ ಇನ್ಫ್ಲೂಯೆನ್ಸ್ ಆಗಿರೋರು ಸುಮಾರು ಜನ ಆಚಾರ್ಯರಿದ್ದಾರೆ ನಾರ್ತ್ ಇಂಡಿಯಾಲಿ. ಉತ್ತರ ಭಾರತದಲ್ಲಿ ರಾಮಾನಂದಾಚಾರ್ಯ ಅಂತ, ಅವರು ಏನಂದರೆ ರಾಮಾನುಜರ ಸಂಪ್ರದಾಯದಲ್ಲೇ ದೇವಾನಂದಾಚಾರ್ಯ ಅಂತ ರಾಮಾನುಜರ ಶಿಷ್ಯರಿದ್ದರು. ಅವ್ರ ಮುಖಾಂತರ ರಾಮಾನಂದಾಚಾರ್ಯ ಅಂತ, ಅವ್ರಿಗೆ ರಾಮಾನಂದಿಗಳು ಅಂತ ಹೆಸರು. ಅವ್ರಿಗೆ ಮುಖ್ಯವಾಗಿ ನಾವು ಲಕ್ಷ್ಮೀನಾರಾಯಣನ ಹೇಗೆ ಪೂಜೆ ಮಾಡ್ತೀವೋ ಅವರು ಸೀತಾರಾಮರ ಉಪಾಸನೆ ಮಾಡ್ತಾರೆ. ಸೀತಾರಾಮರೇ ಪ್ರಧಾನ ಅವ್ರಿಗೆ. ಆಮೇಲೆ ಅವರಲ್ಲಿ ನಾರಾಯಣ ಮಂತ್ರ ಬದಲು ರಾಮ ಮಂತ್ರ ಅವ್ರಿಗೆ ಪ್ರಧಾನ. ಅವರು ಇನ್ಫ್ಲೂಯೆನ್ಸ್ ಆಗಿ ಒಂದು ಬ್ರಾಂಚ್ ಅಂತಾನೆ ನಾವು ಕರಿತೀವಿ ಅವ್ರನ್ನ. ಅದು ಬಿಟ್ಟರೆ ನೀವು ಸ್ವಾಮಿನಾರಾಯಣ್ ಅಂತ ಹೇಳಿದ್ರಿ ಅಲ್ಲ, ಸ್ವಾಮಿನಾರಾಯಣ್ ಸಂಪ್ರದಾಯದಲ್ಲಿ ಸಂಸ್ಥಾಪಕರಾದ ಸ್ವಾಮಿನಾರಾಯಣ ಅವ್ರಿಗೇನು ಅಂದರೆ ಅವರ ಕನಸಿನಲ್ಲಿ ರಾಮಾನುಜರು ಬಂದು ಅವ್ರಿಗೆ ದೀಕ್ಷೆ ಕೊಟ್ಟರು ಅಂತ ತಾವೇ ಹೇಳ್ತಾರೆ. ಅವರು ದೀಕ್ಷೆ ಕೊಟ್ಟಾಗ ಇವರು ಅವತ್ತಿಂದ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ರು ಅಂತ ಇವರು ಒಂದು ಶಿಷ್ಯವರ್ಗರಿದ್ದಾರೆ. ಅದು ಬಿಟ್ಟು ಉತ್ತರ ಭಾರತದಲ್ಲೂ ಸುಮಾರು ಜನ ಈ ರಾಮಾನಂದಿಗಳಾಗಲಿ ರಾಮಾನುಜೀಯ ಸಂಪ್ರದಾಯದಲ್ಲಿ ಸುಮಾರು ಜನ ಶಿಷ್ಯರಿದ್ದಾರೆ. ಇದರಲ್ಲೂ ಇದ್ದಾರೆ. ನೀವು ಆಶ್ಚರ್ಯಪಡಬಹುದು, ಬೆಂಗಾಲಲ್ಲೂ ಶ್ರೀ ವೈಷ್ಣವರಿದ್ದಾರೆ. ಬೆಂಗಾಲಿ ಅಯ್ಯಂಗಾರ್ಸ್ ಅಂತಾನೆ ಅವ್ರಿಗೆ ಹೆಸರು. ಅವರು ಒಂದು ಕಾಲದಲ್ಲಿ ಮೈಗ್ರೇಟ್ ಆದರು ತಮಿಳುನಾಡಿಂದ ಬೆಂಗಾಲ್ಗೆ. ಅಲ್ಲಿನೂ ಶ್ರೀ ವೈಷ್ಣವರಿದ್ದಾರೆ. ಅವ್ರದ್ದೇ ಒಂದು ಗುರು ಪರಂಪರೆ ಅಂತಿದೆ. ಅವಾಗ ಅದು ವಂಗದೇಶ ಅಂತ ಹೌದು. ಸೊ ಇದೆಲ್ಲ ಈ ಥರ ಅನೇಕ ಮಠಗಳಿದೆ. ಮಠಗಳು ಕಾರ್ಯಗಳು ಮಾಡ್ಕೊಂಡು ಹೋಗ್ತಿದೆ. ಅದು ಬಿಟ್ಟು ಸ್ವಯಮಾಚಾರ್ಯ ಪದ್ಧತಿಯಲ್ಲಿ ಗೃಹಸ್ಥರಿದ್ದಾರೆ. ಗೃಹಸ್ಥರಿಗೂ ನಮ್ಮ ಮುದಲಿಯಾಂಡಾನ್ ತಿರುಮಾಳಿಗೈ ಅಂತ, ಮುದಲಿಯಾಂಡಾನ್ ಇವರ ಶಿಷ್ಯರು, ಅವರ ಸಂಪ್ರದಾಯದಲ್ಲಿ ಅವ್ರ ಮಕ್ಕಳು ಇವಾಗ ಆಚಾರ್ಯರಿದ್ದಾರೆ. ಅವರು ಸಮಾಶ್ರಯಣ ಇತ್ಯಾದಿ ಮಾಡ್ತಾರೆ. ಚೆನ್ನಾಗಿ ತಿಳಿಸ್ಕೊಟ್ರಿ. ಈ ಒಂದು ಪರಂಪರೆ ಇನ್ನೂ ಜೀವಂತವಾಗಿ ಇನ್ನೂ ಪ್ರಚಲಿತವಾಗಿ ನಡೀತಾ ಇದೆ ಅಂತ. ಇನ್ನೊಂದು ಕೊನೆಯ ಪ್ರಶ್ನೆಗೆ ನಾನು ಬರೋದಾದರೆ, ಈಗ ಶ್ರೀರಂಗಮ್ಮಲ್ಲಿ ರಾಮಾನುಜಾಚಾರ್ಯರ ಪಾರ್ಥಿವ ಶರೀರ ಅಂದರೆ ಅವರು 120 ವರ್ಷ 1017ರಿಂದ 1137 ಒಂದು 120 ವರ್ಷ ಅವರು ಬದುಕಿದ್ರು. ಆಮೇಲೆ ಅವರ ಪಾರ್ಥಿವ ಶರೀರನ ಕಳೆದ 900 ವರ್ಷಗಳಿಂದ ಯಾವುದೇ ಕೆಮಿಕಲ್ಸ್ ಯೂಸ್ ಮಾಡದೆ ಶ್ರೀರಂಗಂನ 5ನೇ ಪ್ರಾಕಾರದಲ್ಲಿ ಆ ದೇವಸ್ಥಾನದಲ್ಲಿ ಏನಿದೆ ಅದನ್ನು ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ. ಅದರ ಬಗ್ಗೆ ತುಂಬ ಕುತೂಹಲ, ಯಾಕೆಂದರೆ ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋಗಳನ್ನು ಮಾಡಿದ್ದಾರೆ. ಹೌದು, ಆ ವಿಷಯದ ಬಗ್ಗೆ ತಾವು ಹೇಳಿದ್ರೆ, ಯಾಕೆಂದರೆ ಈಗಲೂ ಒಂದು 120 ವರ್ಷದಲ್ಲಿ 80 ವರ್ಷ ಅಲ್ಲೇ ಇದ್ರು, ಶ್ರೀರಂಗಮಲ್ಲೇ ಇದ್ರು ಅಂತ ಕೂಡ ಐತಿಹ್ಯ ಹೇಳುತ್ತೆ. ಹಾಗಾಗಿ ಹೇಗೆ ಈಗಲೂ ಆ ಪಾರ್ಥಿವ ಶರೀರ ಹೇಗೆ ಅದು ಇನ್ನೂ ಉಳಿದಿದೆ? ಯಾಕೆಂದರೆ 3 ದಿನದಲ್ಲಿ ಸೈನ್ಸ್ ಏನು ಹೇಳುತ್ತೆ ಅಂದರೆ, ನೀವು ಏನೇ ಬಾಡಿ ಇಡಿ 3 ದಿನದಲ್ಲಿ ಅದು ಡಿಕಾಂಪೋಸ್ ಆಗಿಬಿಡುತ್ತೆ ಅಂತ. ಇನ್ನೂ ಹೆಚ್ಚು ಕೋಲ್ಡ್ ಸ್ಟೋರೇಜು, ಯಾಕೆಂದರೆ 11ನೇ ಶತಮಾನದಲ್ಲಿ ಅಲ್ಲಿ ಎಲ್ಲಿ ಕೋಲ್ಡ್ ಸ್ಟೋರೇಜು ಎಲ್ಲ, ಅದನ್ನು ಉಪಯೋಗಿಸ್ಕೊಂಡು ಹಾಗೆ ಬಂದಿದ್ದಾರೆ. ಅದನ್ನು ಅಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಯಾವುದೇ ಒಬ್ಬ ಗುರುಗಳ ಒಂದು ಪಾರ್ಥಿವ ಶರೀರನ ಇಷ್ಟು ನೂರಾರು ವರ್ಷ 900 ವರ್ಷಗಳ ಕಾಲ ಪ್ರೊಟೆಕ್ಟ್ ಮಾಡಿದ್ದಾರೆ ಅಂದರೆ ಅದರ ಹಿಂದೆ ಏನೋ ಒಂದು ದೈವಿ ಶಕ್ತಿ ಇರಬೇಕು ಅಂತ. ಖಂಡಿತ. ಅದ್ರ ಬಗ್ಗೆ ತಾವು ಹೇಳೋದಾದ್ರೆ, ಅದು ರಾಮಾನುಜಾಚಾರ್ಯರು ಮಹಾಯೋಗಿಗಳು. ಅವರು ಅಷ್ಟಾಂಗ ಯೋಗ ಎಲ್ಲ ಮಾಡ್ತಿದ್ರು. ಅದರಿಂದ ಆ ಯೋಗದ ಶಕ್ತಿಯಿಂದ ಅಥವಾ ಅದರಲ್ಲಿರುವಂತಹ ಊರ್ಜಾ ಶಕ್ತಿಯಿಂದ ಆ ಪಾರ್ಥಿವ ಶರೀರವನ್ನು ಮೇಂಟೈನ್ ಮಾಡಿರಬಹುದು. ಒಂದು. ಎರಡನೇದು, ಆ ಪಾರ್ಥಿವ ಶರೀರ ಅಂತ ಏನು ಕರಿತೀವಿ ಅಲ್ಲಿ ಅಭಿಷೇಕಾದಿಗಳನ್ನು ಮಾಡೋದಿಲ್ಲ. ಪಚ್ಕರ್ಪೂರ ಆಮೇಲೆ ಕೇಸರಿ ಎರಡನ್ನೂ ಚೆನ್ನಾಗಿ ಮಿಶ್ರ ಮಾಡಿ ಅದನ್ನು ಚೆನ್ನಾಗಿ ಒಂದು ಪೌಡ್ರ್ ಥರ ಮಾಡಿಕೊಂಡು ಅದರ ಪೇಸ್ಟ್ ಕ್ರಿಯೇಟ್ ಮಾಡಿ ಅದನ್ನು ಲೇಪನ ಮಾಡ್ತಾರೆ. ಗಂಧ ಸೇರಿಸ್ತಾರೆ. ಬರೀ ಪಚ್ಕರ್ಪೂರ ಮತ್ತು ಕೇಸರಿ ಅದನ್ನು ಸೇರಿಸಿ ಇದರಲ್ಲಿ ಏನೋ
ವರ್ಷಕ್ಕೆ 2 ಬಾರಿ ಲೇಪನ ಮಾಡ್ತಾರೆ. ಸೊ ಹಂಗೆ ಮೇಂಟೈನ್ ಮಾಡಿರಬಹುದು. ಕೆಲವೊಂದು ಈಗಿನ ವಿಚಾರ ಏನು ಹೇಳ್ತಾರೆ, ಇಲ್ಲ ಅದು ಪಾರ್ಥಿವ ಶರೀರ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಮೇಂಟೈನ್ ಮಾಡೋದು ಕಷ್ಟ ಇರಬಹುದು. ಮೇ ಬಿ ಅದರ ಒಂದು ಡಿನೋಟೇಷನ್ ಅಂತ ಹೇಳ್ತಾರಲ್ಲ, ಅದನ್ನು ಸಾಂಕೇತಿಕವಾಗಿ ಅದನ್ನು ಇಟ್ಟಿರಬಹುದು ಅಂತ. ಕೆಲವು ಕಲ್ಲಿನ ಪ್ರತಿಮೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಕಲ್ಲಿನ ಪ್ರತಿಮೆ ಆಗಿದ್ದಿದ್ರೆ ಅಭಿಷೇಕ ಮಾಡಬಹುದಾಗಿತ್ತು. ಸೊ ಅದು ಖಂಡಿತ ಕಲ್ಲಿನ ಪ್ರತಿಮೆ ಅಲ್ಲ. ಇನ್ನೇನಿರಬಹುದು, ಈ ನಾವು ಸುಣ್ಣ ಅಂತ ಹೇಳ್ತೀವಲ್ಲ, ಲೈಮ್ ಸ್ಟೋನು ಅಂತ, ಅದರಿಂದ ಮಾಡಿರಬಹುದು. ಅದಕ್ಕೆ ನೀರು ಬಿದ್ದರೆ ಹೋಗ್ಬಿಡುತ್ತಲ್ಲ, ಅದಕ್ಕೆ ಪಚ್ಕರ್ಪೂರ ಕೇಸರಿ ಸೇರಿಸಿ ಮಾಡಿರಬಹುದು ಅಂತ ಕೆಲವೊಬ್ಬರ ಅಭಿಪ್ರಾಯ. ಇನ್ನು ಕೆಲವೊಬ್ಬರ ಅಭಿಪ್ರಾಯ ಇಲ್ಲ, ಅದು ಪಾರ್ಥಿವ ಶರೀರನೇ ಇವ್ರು ಮೇಂಟೈನ್ ಮಾಡಿದ್ದಾರೆ ಅಂತ. ನಮಗೆ ಅವಕಾಶ ಇಲ್ಲ ಅಲ್ಲಿ ಹೋಗಿ ಒಳಗಡೆ ಹೋಗಿ ಮುಟ್ಟಿ ನೋಡಕ್ಕೆ. ಅವ್ರ ಅಲ್ಲಿರೋ ಅರ್ಚಕರಿಗೆ ಹೇಗೆ ಹೇಳ್ತಾರೋ ಅದನ್ನ ಹಾಗೆ ತಗೊಳ್ಳೋದು ವಾಸಿ ಅಂತ ನನ್ನ ಅಭಿಪ್ರಾಯ. ಅದು ಹೇಗೆ ಇರಲಿ, ಇದೆಲ್ಲ ಒಂದು ನಂಬಿಕೆ. ಭಗವಂತನ ಸಾನ್ನಿಧ್ಯ ಅಂತೂ ಇದೆ ಅನ್ನೋದು ಗೊತ್ತು, ಆಚಾರ್ಯರ ಸಾನ್ನಿಧ್ಯ ಅಲ್ಲಿದೆ ಅಂತ ಗೊತ್ತು. ತಾವು ಆ 1000 ತಲೆಯ ಶೇಷನ ಬಗ್ಗೆ ಹೇಳಿದ್ರಿ, ಆ ಜೈನ ಮುನಿಗಳಿಗೆ ಒಟ್ಟಿಗೆ ಆ 1000 ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಟರು ಅಂತ. ಅಂತಹ ಒಂದು ಅವತಾರ ಪುರುಷರಿಗೆ ಒಂದು ಯೋಗ ಶಕ್ತಿಯಿಂದ ಆ ಸಾನ್ನಿಧ್ಯದಲ್ಲಿ ಇರುವಂತಹದ್ದು ನಾವು ನಂಬಬಹುದಾದಂತಹ ವಿಷಯ. ಖಂಡಿತ. ಯಾಕಂದ್ರೆ ಎಷ್ಟೋ ಮಹಾತ್ಮರು ಇವತ್ತಿಗೂ ನಮಗೆ, ಈಗ ನಮ್ಮ ಮಂತ್ರಾಲಯದ ಗುರುಗಳಿದ್ದಾರೆ, ಅವ್ರು ಇವತ್ತಿಗೂ ಇದ್ದಾರೆ, ಅದು ಸತ್ಯ, ರಾಯರಿದ್ದಾರೆ ಅಂತ ಇವತ್ತು ಪ್ರತಿ ಒಂದೊಂದು ಆಟೋ ಮೇಲೂ ನಾನು ಕೇಳಿದಾಗಲೇ ಎಷ್ಟು ಸಂತೋಷ ಆಗುತ್ತೆ. ಆ ಥರ ಮಹಿಮಾನ್ವಿತರು ಇದ್ದಾರೆ ಅಂದರೆ ಖಂಡಿತ ಇದು ಏನೋ ಒಂದು ಮಹಿಮೆ ಇದ್ದೇ ಇರುತ್ತೆ. ಅದು ಅರ್ಚಕರಿಗೆ ಗೋಚರ ಆಗಿರಬಹುದು, ಆದರೆ ಅಲ್ಲಿ ಹೋದ್ರೆ ಆ ಶಕ್ತಿ ಅಂತೂ ಇದೆ, ಅಲ್ಲಿ ನಮಗೆ ಗೋಚರ ಆಗುತ್ತೆ, ಆ ಶಕ್ತಿ ಇದೆ ಅಂತ. ಅಲ್ಲಿ ಕೂತಾಗ ವೈಬ್ರೇಷನ್ಸ್ ಅಂತ ಹೇಳ್ತಾರಲ್ಲ, ಅದು ಖಂಡಿತ ಗೋಚರ ಆಗುತ್ತೆ. ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ಅದೊಂದು ಸಂದೇಶ ಆಗಬೇಕು ಅಂದರೆ ನಾವು ಏನನ್ನ ಟೇಕ್ ಅವೇ ಆಗಿ ತಗೋಬೇಕು, ಅವರ ಜೀವನದಿಂದ, ಅವರು ಕೊಟ್ಟ ತತ್ವದಿಂದ ಏನು ನಾವು ಕಲಿಬೇಕು? ಯಾಕೆಂದ್ರೆ ಈಕ್ವಾಲಿಟಿ ಬಗ್ಗೆ ಮಾತಾಡಿದಂತಹ ದೊಡ್ಡ ದಾರ್ಶನಿಕರು, ಅಂದ್ರೆ ಈಕ್ವಾಲಿಟಿ ಅಂದ್ರೆ ಭಗವಂತನ ಸೇವೆ ಮಾಡೋದಕ್ಕೆ ನಿಮ್ಗೊಂದು ಕ್ವಾಲಿಫಿಕೇಶನ್ ಬೇಡ. ಹೌದು, ಪ್ರತಿಯೊಬ್ಬರು ಭಕ್ತಿ ಮಾಡಿ ಭಗವಂತನಿಗೆ, ನಿಮ್ಮೊಳಗೆ ಅಂತರ್ಯಾಮಿಯಾಗಿ ಇದ್ದಾನೆ. ಹಾಗಾಗಿ ನೀವು ಯಾವುದೇ ಜಾತಿಯವರಿರಿ, ಯಾವುದೇ ವರ್ಣದವರಿರಿ, ಯಾವುದೇ ಜಿಯೋಗ್ರಫಿನಲ್ಲಿರಿ, ಆದರೆ ಭಗವಂತನನ್ನು ಭಕ್ತಿ ಮಾಡಿ ಅಂತ ಅವ್ರು ಏನು ಇದು ಮಾಡಿದ್ರು ಅದು ಎಷ್ಟು ಮುಖ್ಯ ಆಗುತ್ತೆ ಇವತ್ತಿನ ಕಾಲದಲ್ಲಿ. ಯಾಕಂದರೆ ಇವತ್ತು ನಾವು ಈಕ್ವಾಲಿಟಿಗೋಸ್ಕರ ಹೊಡೆದಾಡುವಂತಹ ಬೇಕಾದಷ್ಟು, ಆದರೆ ಹಿಂದೆ ಅವ್ರದ್ದೇನೇ ಉದ್ದೇಶ ಇರಬಹುದು, ಒಳ್ಳೇದಿರಬಹುದು ಕೆಟ್ಟದಿರಬಹುದು, ಆದರೆ ಈಕ್ವಾಲಿಟಿಗೆ ಹೋರಾಡ್ತೀನಿ ಅಂತ ಬಹಳಷ್ಟು ಸಂಸ್ಥೆಗಳಿದೆ, ಎಲ್ಲರೂ ಈಕ್ವಲ್ ಅನ್ನೋದು. ಅಂಥವರೆಲ್ಲ ಈಗ ನಾವು ನೋಡಿದ್ವಿ ಹೈದರಾಬಾದ್ ಅಲ್ಲಿ ದೊಡ್ಡ ಒಂದು ರಾಮಾನುಜರ ಪ್ರತಿಮೆ ಮಾಡಿದ್ದಾರೆ, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತಾನೆ ಹೆಸರಿಟ್ಟಿದ್ದಾರೆ ಅದಕ್ಕೆ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ರಾಮಾನುಜರ ತತ್ವಗಳು ಈ ಒಂದು ಯಂಗ್ ಮೈಂಡ್ಸ್ಗೆ ಏನು ತಿಳಿಸುತ್ತೆ ಅಂತ ತಾವು ಹೇಳೋದಾದ್ರೆ? 2 ವಿಷಯ ಖಂಡಿತ. ಒಂದು, ನೀವು ಹೇಳ್ದಂಗೆ ಈಕ್ವಾಲಿಟಿ, ಸಮಾನತೆ ಅಂದರೆ ಏನು? ನಾವು ಒಬ್ಬೊಬ್ಬರಾಗಿ ಆಸ್ ಎನ್ ಇಂಡಿವಿಜುವಲ್, ವೈಯಕ್ತಿಕವಾಗಿ ನಾವು ಪರಿಪೂರ್ಣರು. ನಮಗೆ ಭಗವಂತ ಈ ಜನ್ಮ ಕೊಟ್ಟಿದ್ದಾನೆ, ಅದಕ್ಕೆ ತಕ್ಕಂಗೆ ನಾವು ಕರ್ಮ ಮಾಡಿದ್ರೆ ಅದರಲ್ಲೇ ನಾವು ಪರಿಪೂರ್ಣತೆ ಕಂಡುಕೊಳ್ಬಹುದು ಅಂತ ರಾಮಾನುಜರು ತಿಳಿಸ್ಕೊಡ್ತಾರೆ. ನಾನು ಇವಾಗ ಭಗವಂತನ ಸೇವೆ ಮಾಡಬೇಕು ಅಂದರೆ ಗರ್ಭಗುಡಿಗೆ ಹೋಗಿ ಅವನಿಗೆ ಅಭಿಷೇಕ ಮಾಡಿದ್ರೇ ಅವ್ನು ಪ್ರೀತಿ ಆಗ್ತಾನೆ ಅಂತಿಲ್ಲ. ನಾನು ಆಚೆ ನಿಂತ್ಕೊಂಡು ನಮಸ್ಕಾರ ಮಾಡಿ ಭಗವಂತ ನೀನೇ ಗತಿ ಅಂತ ಹೇಳಿದ್ರು, ಅಲ್ಲಿ ಗರ್ಭಗುಡಿಯಲ್ಲಿ ಯಾರು ಪೂಜೆ ಮಾಡ್ತಾನೋ, ನಾನು ಆಚೆ ನಿಂತ್ಕೊಂಡು ನಾನು ನಮಸ್ಕಾರ ಮಾಡ್ತೀನೋ ಅದೇ ಫಲ ಕೊಡ್ತಾನೆ ಭಗವಂತ. ಅವ್ನು ನೋಡೋದು ಪ್ರೀತಿನ ಅಂತ. ತರ್ಕ, ಜ್ಞಾನ, ವಿದ್ವತ್ತು ಇದೆಲ್ಲ ಬೇರೆ, ಅದೆಲ್ಲ ಇರಲಿ, ಸಂತೋಷ. ಆದರೆ ನಿಜವಾಗಿ ಬೇಕಾಗಿರುವಂತಹ ಒಂದು ಜೀವಾತ್ಮದ ಸ್ವರೂಪ ಏನಂದ್ರೆ ಭಗವಂತನಲ್ಲಿ ಪ್ರೀತಿ ಇಡಬೇಕು. ಅಂದ್ರೆ ಆ ಪರ್ಸನಲ್ ಗಾಡ್ ಅಂತ ತುಂಬಾ ಕ್ಲಿಯರ್. ನನಗೆ ತುಂಬಾ ಹತ್ತಿರವಾದ ಒಂದು ಸ್ನೇಹಿತ, ಹತ್ತಿರವಾದ ಗೈಡು, ಹತ್ತಿರವಾದಂತಹ ವ್ಯಕ್ತಿ ಅಂದ್ರೆ ಭಗವಂತ. ಸಗುಣ ಬ್ರಹ್ಮನ್ ಅಂತ ಹೇಳ್ತೀವಲ್ಲ, ಸಗುಣ ಬ್ರಹ್ಮನ್ನ ತುಂಬಾ ಪ್ರತಿಪಾದನೆ ಮಾಡ್ತಾರೆ. ಈಕ್ವಾಲಿಟಿ ಅಂತ ನೋಡಿದಾಗ ನಾವು ಎಷ್ಟೋ ನೋಡ್ತೀವಿ, ಜಗಳ ಮಾಡ್ತಾರೆ, ನಾನು ಬೇರೆ, ನೀನು ನನ್ನನ್ನು ಬಿಡಲಿಲ್ಲ, ನಿನ್ನನ್ನು ಬಿಡಲಿಲ್ಲ ಅಂತ. ಅದಕ್ಕೆ ಮೂಲ ಕಾರಣ ಏನು ಹೇಳಿ? ಈಗೋ, ಅಹಂಕಾರ. ನಮಗೆ ಗೊತ್ತಿಲ್ಲದೇನೆ ಕೆಲವೊಂದು ಸಲ ಬಂದುಬಿಡುತ್ತೆ, ನಾನು ನೋಡಿದ್ಯಾ ನನಗೆ ಅವಕಾಶನೇ ಕೊಡಲಿಲ್ಲ ಇವನು ಪೂಜೆ ಮಾಡೋಕ್ಕೆ, ನೋಡಿದ್ಯಾ ನನ್ನ ಸೈಡಲ್ಲಿ ನಿಲ್ಲಿಸ್ಬಿಟ್ಟ, ನನ್ನ ತೀರ್ಥನೇ ಕೊಡಲಿಲ್ಲ. ಹೌದು, ಕೆಲವೊಂದು ಸಲ ತಪ್ಪಾಗಬಹುದು ಆ ಥರ. ಆದರೆ ನಾವು ಏನು ಚಿಂತನೆ ಮಾಡಬೇಕು ಅಂದರೆ, ಬರೀ ಒಂದು ತೀರ್ಥ ತಗೊಳ್ಳೋದಾಗಲಿ ಅಥವಾ ಪ್ರಸಾದ ತಗೊಳ್ಳೋದಾಗಲಿ ಅದರಿಂದ ನನ್ನ ಭಕ್ತಿ ಪರಿಪೂರ್ಣ ಅಂತ ಹೇಳೋಕ್ಕಾಗಲ್ಲ. ಭಗವಂತನ ಚಿಂತನೆ ಯಾವಾಗಲೂ ಮಾಡ್ತಿರ್ಬೇಕು ಅನ್ನೋದನ್ನು ಅವ್ರು ಹೇಳಿದ್ರು. ಅದರಲ್ಲಿ ನಾವು ಈಕ್ವಾಲಿಟಿ ಕಂಡ್ಕೋಬೇಕು ಅಂತ. ಈ ಈಕ್ವಾಲಿಟಿ ಡೆವಲಪ್ ಆಗಬೇಕು ಅಂದರೆ ಫಸ್ಟು ನಾವು ಯಾರು ಅಂತ ತಿಳ್ಕೋಬೇಕು. ಅದಕ್ಕೆ ಶರಣಾಗತಿ ತತ್ವ ತುಂಬ ಇಂಪಾರ್ಟೆಂಟು ಅಂತ ರಾಮಾನುಜರು ಈಗಿನ ಕಾಲಕ್ಕೆ ತುಂಬ ಅನ್ವಯ ಆಗುತ್ತೆ. ಶರಣಾಗತಿ ಅಂದ್ರೇನು? ನಂದೇನಿಲ್ಲ, ನಿಂದೇ ಎಲ್ಲ.
ಕರೆಕ್ಟಾ? ಅದೇನಾದ್ರು ಉಲ್ಟಾ ಆಗ್ಬಿಟ್ರೆ ಹೋಯ್ತು ನಂದೇ. ಭಗವಂತನಲ್ಲಿ ಶರಣಾಗತಿ ಅಂದರೆ ನನಗೇನು ಮಾಡೋಕ್ಕೆ ಶಕ್ತಿ ಇಲ್ಲ, ನಾನು ಅಶಕ್ತನು, ನೀನು ಸಶಕ್ತನು, ನಾನು ಪಾರತಂತ್ರ್ಯ, ನೀನು ಸ್ವತಂತ್ರ, ನಾನು ಪಾರತಂತ್ರ್ಯ ವಸ್ತು, ನನ್ನ ಕೈಲಿ ಆಗಲ್ಲ ಅಂತ ಆ ಒಂದು ನೈತ್ಯಾನುಸಂಧಾನ ಅಂತ ಹೇಳ್ತಾರಲ್ಲ, ಅದನ್ನು ಮಾಡಿದ್ರೆ ಭಗವಂತ ಆಟೋಮೆಟಿಕ್ಕಾಗಿ ಒಲಿತಾನೆ. ಭಗವಂತ ಒಲಿದ್ರೆ ಬೇರೆಯವ್ರು ಒಲಿದ್ರೆಷ್ಟು ಬಿಟ್ರೆಷ್ಟು. ನಮ್ಮ ಇವರು ದಾಸರು, ಜಗನ್ನಾಥ ದಾಸರು ಅನ್ಸುತ್ತೆ, ನಿನ್ನ ಒಲುಮೆಯಿಂದ ಅಂತ ನಿನ್ನ ಒಲುಮೆಯಿಂದ ಅದರಲ್ಲಿ ಹೇಳುವಾಗ ನೀಚೋಚ್ಚ ತಿಳಿಯದೆ ಕಂಡವರ ಮುಂದೆ ಕೈ ಹಿಡಿದೇನೋ ಅಂತ, ಕೈ ಒಡ್ಡಿದೆ ಅಂತ ಹೇಳ್ತಾರಲ್ಲ, ಆ ವಿಷಯನ ರಾಮಾನುಜರು ಪ್ರತಿಪಾದನೆ ಮಾಡ್ತಾರೆ. ಯಾರ್ಯಾರ ಹತ್ರನೋ ಹೋಗಿ ಕೈ ಒಡ್ಬೇಡ್ರಪ್ಪ, ಭಗವಂತ ಸೃಷ್ಟಿಕರ್ತ, ಅವನ ಮುಂದೆ ಸುಮ್ಮನೆ ಹೋಗಿ ಪ್ರೀತಿಯಿಂದ 2 ತೊಟ್ಟು ಕಣ್ಣೀರು ಹಾಕ್ಬಿಟ್ಟು ನೀವು ಬೇಡ್ಕೊಳ್ಳಿ, ಖಂಡಿತ ಅವನು ಅನುಗ್ರಹ ಮಾಡ್ತಾನೆ. ಅವ್ನು ಮಾಡದೇ ಇರೋ ಕೆಲಸನೇ ಇಲ್ಲ ಅಂತ ಅವ್ರು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ತಾತ್ವಿಕವಾಗಿ ತುಂಬ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗಿನ ಕಾಲದವ್ರಿಗೆ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಈಕ್ವಾಲಿಟಿ ಅನ್ನೋದು ಮನಸ್ಸಲ್ಲಿ ಬರಬೇಕು. ಆಚರಣೆಯಲ್ಲಿ ಸುಮ್ಮನೆ ಗೊಡ್ಡಾಚರಣೆ ತೋರಿಸ್ಬಿಟ್ಟು, ಓ ನಾನು ಇವ್ರ ಮನೆಗೆ ಹೋಗಿದ್ದೆ, ಇಲ್ಲಿದ್ಬಿಟ್ಟೆ, ಎಷ್ಟೋ ಜನ ಆ ಥರ ಮಾಡ್ತಾರೆ, ಸುಮ್ಮನೆ ತೋರುವಿಕೆಗೆ ಮಾಡ್ತಾರೆ. ತೋರುವಿಕೆಗೆ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ, ಭಗವಂತನಿಗೂ ಪ್ರೀತಿ ಆಗಲ್ಲ, ಅಂತರ್ಯಾಮಿಯಾಗಿ ಕೂತಿರ್ತಾನಲ್ಲ. ಮನಸ್ಸಲ್ಲಿರಬೇಕು, ಮನಸ್ಸಿಂದ ಬಂದರೆ ಆಟೋಮೆಟಿಕ್ಕಾಗಿ ಆಚರಣೆ ಕರೆಕ್ಟಾಗಿರುತ್ತೆ ಅಂತ. ಶರಣಾಗತಿ ಮಾಡಿದ್ರೆ ಈಗಿನ ಕಾಲದ ಹುಡುಗರಿಗೆ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಅಯ್ಯೋ ನಾನು ಎಷ್ಟೇ ಕೆಲಸ ಮಾಡಿದ್ರೂ ಆಗ್ತಾನೆ ಇಲ್ಲ, ವರ್ಕೌಟೇ ಆಗ್ತಿಲ್ಲ. ಎಷ್ಟು ಓದೋದಿರಲಿ, ಮೇಯ್ನ್ ಪ್ರಾಬ್ಲಮ್ ಏನಂದರೆ, ಅಯ್ಯೋ ನನ್ನ ಮ್ಯಾನೇಜರು 5% 10% ಅಷ್ಟೇ ಇಂಕ್ರಿಮೆಂಟ್ ಕೊಡ್ತೀಯಾನು, ಎಷ್ಟು ಕೆಲಸ ಮಾಡಿದ್ರೂ ಸಂಬಳ ಜಾಸ್ತಿ ಆಗ್ತಿಲ್ಲ. ನೋಡು ಇನ್ನೊಬ್ಬನಿಗೆ ಎಷ್ಟೋ ನನಗೆ 30 ಲಕ್ಷ ಪ್ಯಾಕೇಜು, ಇನ್ನೊಬ್ಬನ ನೋಡು 60 ಲಕ್ಷ ಪ್ಯಾಕೇಜು ಅಂತ ಟೆನ್ಷನ್ ಮಾಡ್ಕೋತಾರೆ. ರಾಮಾನುಜರ ಸಿದ್ಧಾಂತ ನಾವು ಅರ್ಥ ಮಾಡಿಕೊಂಡ್ರೆ ಅವರವರ ಯೋಗ್ಯತೆಗೆ ತಕ್ಕಂಗೆ ಭಗವಂತ ಕೊಡ್ತಾನೆ, ಅದರಲ್ಲಿ ನಾವು ತೃಪ್ತರಾಗಿರಬೇಕು ಅನ್ನೋದನ್ನು ರಾಮಾನುಜರು ತುಂಬ ಸುಲಭವಾಗಿ ಹೇಳ್ಕೊಡ್ತಾರೆ. ಇನ್ನೊಂದೇನೆಂದರೆ, ಕಷ್ಟ ಸುಖ ಅನ್ನೋದು ಜೀವನದಲ್ಲಿ ಎಲ್ಲರಿಗೂ ಬರುತ್ತೆ ಅಂತ ರಾಮಾನುಜರು ತಮ್ಮ ಜೀವನದಲ್ಲೇ ತೋರಿಸ್ಕೊಡ್ತಾರೆ. ಪವಾಡ ಮಾಡೋದಿದ್ದರೆ ಎಷ್ಟೊತ್ತಲ್ಲಿ ಮಾಡಬಹುದು, ಆದರೆ ಒಬ್ಬ ಮನುಷ್ಯನಿಗೆ ಕಷ್ಟ ಸುಖ ಬರುತ್ತೆ. ಅವನು ಸ್ವಾಮಿಗಳ ಹತ್ರ ಹೋದಾಗ ಸ್ವಾಮಿಗಳು ಯೋಚನೆ ಮಾಡಬೇಡಪ್ಪ ಅಂತ ಹೇಳಿದ್ರೆ, ನಿಮ್ಗೇನು ಬಿಡಿ ಸ್ವಾಮಿ, ನಿಮಗೆಲ್ಲ ಆರಾಮಾಗಿದೆ, ನೀವು ಹೇಳ್ಬಿಡ್ತೀರಾ, ನಮ್ಮ ಸ್ಥಿತಿ ನೋಡಿ, ಆ ಪ್ರಾಬ್ಲಮ್ ಬರಬಾರ್ದು ಅಂತ ರಾಮಾನುಜರ ಜೀವನ ಚರಿತ್ರೆ ನೀವು ನೋಡಿದ್ರಿ ಅಂದರೆ, ಚಿಕ್ಕ ವಯಸ್ಸಿಂದನೂ ಕಷ್ಟನೇ. ಚಿಕ್ಕ ವಯಸ್ಸಲ್ಲಿ ತಂದೆ ಕಳ್ಕೊಂಡ್ಬಿಟ್ರು, ಹೆಂಡತಿ ನೋಡಿದ್ರೆ ತೊಂದರೆ ಮಾಡ್ತಿದ್ರು, ಅದಾದಮೇಲೆ ಗುರುಗಳು ಸಾಯ್ಸಕ್ಕೆ ಗುರುಗಳು ಅಂದ್ಕೊಂಡವರೇ ಸಾಯ್ಸಕ್ಕೆ ಹೋಗ್ಬಿಟ್ಟಿದ್ರು. ಮುಂದೆ ಹೋಗ್ತಾ ಹೋಗ್ತಾ ಏನಾಯ್ತು, ಸರಿ ಇವರು ಆಗ ಆಸೆ ಪಟ್ಟ ಗುರುಗಳು ಅವರು ಭಗವಂತನಲ್ಲಿ ಲೀನ ಆಗ್ಬಿಟ್ರು. ಲೀನ ಅಂದರೆ ಭಗವಂತನ ವೈಕುಂಠ ಪ್ರಾಪ್ತಿ, ಆ ಶೈವ ರಾಜನಿಂದ ಅಲ್ಲ. ಅದೊಂದಾಯ್ತು ಅಂದರೆ, ನಾನು ಹೇಳ್ತಿರೋದು ಯಾಮನಾಚಾರ್ಯರು, ಅವ್ರು ಲೀನ ಭಗವಂತನನ್ನ ಸೇರ್ಬಿಟ್ರು ಇವ್ರು ಬರೋಕ್ಕಿಂತ ಮುಂಚೆ. ಅದಾದ್ಮೇಲೆ ತಿರ್ಗಾ ಹೆಂಡತಿಯಿಂದ ತೊಂದರೆ ಆಯಿತು, ಗುರುಗಳು ಹೋಗ್ಬಿಟ್ರು. ಆಮೇಲೆ ನೀವು ಹೇಳ್ದಂಗೆ ಆ ರಾಜನಿಂದ ತೊಂದರೆ ಆಯಿತು. ಆಮೇಲೆ ತಿರ್ಗಾ ಅಲ್ಲಿಂದ ಓಡಿ ಬಂದು ಇಲ್ಲಿ ಮೇಲ್ಕೋಟೆಯಲ್ಲಿ ಅವರು ಒಂದಿಷ್ಟು ವರ್ಷ ಇದ್ದರು. ಅದಾದಮೇಲೆ ತಿರ್ಗಾ ಶ್ರೀರಂಗಮ್ಮಗೆ ಹೋದರು. ಅಲ್ಲಿ ಹೋದರೆ ತಮ್ಮ ಶಿಷ್ಯ ಕುರೇಶ ಇನ್ನೂ ಇದ್ದರು, ಕಣ್ಣು ಹೋಗ್ಬಿಟ್ಟಿತ್ತು. ಅವ್ರನ್ನ ನೋಡಿ ವ್ಯಥೆ ಆಗ್ಬಿಡ್ತಿವ್ರು, ನನಗೋಸ್ಕರ ಇವ್ನು ಕಣ್ಣು ಕಳ್ಕೊಂಡ್ಬಿಟ್ನಲ್ಲ, ನಾನು ಬೇಡ್ಕೋತೀನಿ ದೇವ್ರಿಗೆ, ವರದರಾಜನಾಗ ಬೇಡ್ಕೋತೀನಿ, ತಿರ್ಗಾ ಕಣ್ಣು ಕೊಡಪ್ಪ ಅಂತ ಕೇಳ್ಕೊಂಡ್ರು. ಅವಾಗ ಕುರೇಶ ಒಂದ್ಸಲ ಕೊಡಲಿ ಸಾಕು, ನಿಮ್ಮನ್ನು ನೋಡ್ಬಿಟ್ಟು ತಿರ್ಗಾ ಹೋಗ್ಬಿಡ್ಲಿ ಅಂತ ತಿರ್ಗಾ ಬೇಡ್ಕೊಂಡ್ಬಿಟ್ರು. ಅವ್ರಿಗೆ ಎಷ್ಟು ದುಃಖ ಆಗಿರ್ಬೋದು. ಎಮೋಷನಲ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ನೋಡಿ, ಅದು ಅವ್ರ ಜೀವನದಲ್ಲಿ. ಆದರೆ ಅದರಲ್ಲಿ ಪಾಸಿಟಿವ್ ಸೈಡ್ ಏನಿತ್ತು, ಛಲ. ನಾನು ಏನು ಮಾಡಬೇಕು ಅಂತ ಅವತಾರ ನೋಕ್ಕಮ್ ಅಂತ ತಮಿಳಲ್ಲಿ ಹೇಳ್ತಾರೆ. ಅವತಾರದ ಒಂದು ಉದ್ದೇಶ ಏನಿತ್ತು ಅದನ್ನು ಪರಿಪೂರ್ಣವಾಗಿ ಮಾಡಿದ್ರು. ಪರಿಪೂರ್ಣವಾಗಿ 120 ವರ್ಷ ಇದ್ದರು ಅಲ್ವಾ. ಮಹಾತ್ಮರೆಲ್ಲ ಹಾಗೆ, ನೀವು ಚಿಕ್ಕ ಸಮಯದಲ್ಲಿ ಜಾಸ್ತಿ ಅನುಗ್ರಹನೂ ಮಾಡ್ತಾರೆ. ಇಲ್ಲ ಈ ಥರ ಜೀವನದಲ್ಲಿ ಕಷ್ಟ ಬಂತು ಅಂದರೆ ಒಂದು ಸಾಮಾನ್ಯ ಮನುಷ್ಯ ಹೇಗೆ ಜೀವನ ಮಾಡಬೇಕು ಅಂತ ರಾಮಾನುಜಾಚಾರ್ಯರು ಆಗಿನ ಕಾಲದಲ್ಲೇ ಹೇಳಿಕೊಟ್ರು. ಅದನ್ನು ನಾವು ಈಗಿನ ಕಾಲದವ್ರು ತಿಳ್ಕೊಂಡು ಅದೇ ಪಥದಲ್ಲಿ ಮುಂದುವರೆದ್ರೆ ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಸೊ ರಾಮಾನುಜರು ಕನ್ಕ್ಲೂಸಿವ್ ಆಗಿ ನಾನು ಹೇಳಬೇಕು ಅಂದರೆ 2 ವಿಷಯ. ಒಂದು, ಭಗವಂತನಲ್ಲಿ ಶರಣಾಗತಿ ಮಾಡ್ಕೊಳ್ಳೋದು. ಭಕ್ತಿ ಮಾಡೋಕ್ಕೂ ಕೆಲವೊಂದು ಸಲ ಕಷ್ಟ ಆಗುತ್ತೆ. ಭಕ್ತಿಗೆ ಬೇಕಾಗಿರುವಂತಹ ಪದಾರ್ಥಗಳು ನಮ್ಮ ಹತ್ರ ಸಿಗಲ್ಲ ದಿನ ಮಾಡೋಕ್ಕೆ. 24 ಗಂಟೆನೂ ಭಗವಂತನ ಚಿಂತನೆ ಮಾಡೋಕ್ಕಾಗಲ್ಲ. ಆವಾಗ ಮೋಕ್ಷ ಸಿಗದೆ ಇದ್ದರೆ ಆವಾಗ ಶರಣಾಗತಿ ಅಂತ, ಅದಕ್ಕೆ ಚರ್ಮಶ್ಲೋಕ ಅಂತ ಭಗವದ್ಗೀತೆಯಲ್ಲಿ ಅದಕ್ಕೆ ಉಲ್ಲೇಖ ಇದೆ. ಮಾಮೇಕಂ ಶರಣಂ ವ್ರಜ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ ಭಗವಂತ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿರೋದ್ರಿಂದ ಆ ಶರಣಾಗತಿ ಶ್ಲೋಕ ಅಲ್ಲಿಂದ ತೆಗೆದು ಆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಶರಣಾಗತಿ ಮಾಡಿದ್ರೆ ಭಗವಂತ ಖಂಡಿತ ಪ್ರಾಪ್ತಿ ಆಗ್ತಾನೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ ಒಂದು. 2ನೇದು, ಎಲ್ಲರಿಗೂ ಸಮಾನವಾದ ಅವಕಾಶ ಇದೆ ಭಗವಂತನಲ್ಲಿ, ಈಕ್ವಲ್ ಆಪರ್ಚುನಿಟಿ. ಎಲ್ಲರೂ ಈಕ್ವಲ್ ಅಲ್ಲ.
ಅದನ್ನ ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಈಕ್ವಲ್ ಆಗಕ್ಕೆ ಸಾಧ್ಯನೇ ಇಲ್ಲ. ಇವಾಗ ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ ಕುರ್ಚಿಲಿ ನಾನು ಕೂರಕ್ಕಾಗತ್ತಾ? ಆಗಲ್ಲ. ಆದ್ರೆ ಅವಕಾಶ ಇದೆ ಎಲ್ಲರಿಗೂ. ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗಬಹುದು, ಅವಕಾಶ ಇದೆ. ನಿನಗೆ ಯೋಗ್ಯತೆ ಇದ್ರೆ, ನಿನಗೆ ಶ್ರಮ ಅದು ಏನ್ ಮಾಡ್ಬೇಕು, ಅವಕಾಶ ಉಪಯೋಗಿಸ್ಕೋಬೇಕು, ಬುದ್ಧಿ ಉಪಯೋಗಿಸ್ಕೋಬೇಕು. ಈ ಈ ತತ್ವಕ್ಕೆ ಬಂತು ಅಂದ್ರೆ ಶರಣಾಗತಿ ಮುಖಾಂತರ ಭಗವಂತನಲ್ಲಿ ಸೇರೋ ಅವಕಾಶ ಇದೆ ಅಂತ ರಾಮಾನುಜರು ಈ 2 ವಿಷಯಗಳು.